ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಣ್ಣ ನೀವೇನಾ ಡ್ರೈವರ್ ಅಣ್ಣ? ಹಾ ನಾನೇ. ಬಾಸ್ ಹತ್ರ ಮಾತಾಡಿದಿರಿ ತಾನೆ? ಹಾ ಮಾತಾಡಿದ್ದೀನಿ. ಬನ್ನಿ ಹೋಗೋಣ. ನೀವ್ಯಾರು? ನಾವು ಗಾಡಿ ಕ್ಲೀನ್ ಅಣ್ಣ, ನಿದ್ದೆ ಮಾಡಿದ್ರೆ ನೋಡ್ಕೊಂತೀವಿ, ಕರೆಕ್ಟಾಗಿ ರೂಟ್ ಹೇಳ್ತೀವಿ. ಸರಿ ಹೋಗೋಣ. ಎಲ್ಲರನ್ನು ಬಿಟ್ಟು ನಾನೊಬ್ಬನೇ ದೂರ ಹೋಗ್ತಾ ಇದ್ದೀನಿ ದೇವರೇ. ನನ್ನ ಇಚ್ಛೆಯಂತೆ ನಿಮ್ಮ ಆಶೀರ್ವಾದದಿಂದ ನನ್ನ ಕೆಲಸ ನನ್ನ ಮಗನಿಗೆ ಸಿಕ್ಕೋ ಹಾಗಾಗಲಿ. ಅವನ ಕಾಲ ಮೇಲೆ ನಿಂತು ನನ್ನ ಸಂಸಾರನ ಅವನು ನೋಡ್ಕೊಳ್ಳೋ ಹಾಗಾಗಲಿ. ಲಾರಿ ಕ್ಲೀನರ್ ಅವರಾ? ಈ ನಂಬರ್ನ ನಿಮ್ ಓನರ್ ಕೊಟ್ರು ಸರ್. ಇಲ್ಲಿ ಕುಡ್ಲೂರು ಕ್ರಾಸ್ ಇದೆಯಲ್ಲ, ಆ ಕ್ರಾಸ್ ಅಲ್ಲಿ ಮೂಲೆಯಲ್ಲಿ ಕಾಯ್ತಾ ಇದ್ದೀನಿ ಸರ್. ಲಾರಿ ಎಷ್ಟೊತ್ತಿಗೆ ಬರುತ್ತೆ ಸರ್? 2 ನಿಮಿಷದಲ್ಲಿ ಅಲ್ಲಿ ಇರ್ತೀವಿ ಸರ್. ಯಾರ್ದು ಫೋನು? ಅದು ಪಾರ್ಟಿ ಇದು. ಏನಂತೆ? ಅದೇ ಹೊರಟ ಅಂತ. ಹಾ ಟೈಮ್ ಕಾಟಕ್ ಬರ್ತೀನಿ ಅಂತ ಹೇಳು. ಹೇಳಿದ್ದೀನಿ. ಈ ತರ ಓಡಿಸಿದ್ರೆ ಕಷ್ಟ ಆಗುತ್ತೆ, ಸ್ವಲ್ಪ ಫಾಸ್ಟ್ ಆಗಿ ಹೋಗ್ರಿ. ಹೋಗ್ತೀನಿ. ಏನ್ ಸರ್ ನೀವು ರೋಡ್ಗೆ ಹಂಗ್ ಹೋಗ್ತಾ ಇದ್ರಲ್ಲ, ಲಾರಿ ಬರ್ತಿರ ಕಾಣಿಸ್ತಾ ಇರ್ಲಿಲ್ವಾ? ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರಿ ಏನ್ ಸರ್? ಸರ್ ಮೂರ್ಛೆ ತಪ್ಪರು ಸರ್. ಸರ್ ಮಾವ ಹಲೋ ದೀಪಾ. ಹೇಳಿ ಮಾವ. ಏನಮ್ಮ ನೀನು ನಾನು ಮಾತಾಡೋವರೆಗೂ ನೀನು ಮಾತಾಡೋದು ಸೈಲೆಂಟ್ ಆಗಿದ್ ಬಿಟ್ಟಿದ್ಯಾ? ಏನ್ ವಿಷಯ ಮಾವ? ಅಲ್ಲಮ್ಮ, ನನ್ನ ಮೇಲೂ ನಿನಗೆ ಕೋಪನಾ? ನಾನು ಯಾಕೆ ಮಾವ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳಿ? ಮತ್ತೆ ಯಾಕಮ್ಮ ಒಂದು ಮಾತು ಹೇಳದೆ ಮನೆಯಿಂದ ಹೊರಟೋಗ್ಬಿಟ್ಟಿದ್ಯಾ? ಯಾಕೋ ಅಪ್ಪ ಅಮ್ಮನ ನೋಡ್ಬೇಕು ಅನ್ಸ್ತು, ಅದಕ್ಕೆ ಬಂದೆ. ಅಲ್ಲಮ್ಮ, ನಿನ್ನ ತವ್ರ ಮನೆಗೆ ನೀನು ಯಾವಾಗ ಬೇಕಾದರೂ ಹೋಗ್ಬೋದು. ಆ ಅಧಿಕಾರ ಸ್ವಾತಂತ್ರ್ಯ ನಿನಗಿದೆ. ಒಂದು ಮಾತು ಕೂಡ ನಮ್ಗೆ ಹೇಳದೆ ಹೋಗ್ಬಿಟ್ರೆ ನಾವೆಲ್ಲ ಎಷ್ಟು ಗಾಬರಿ ಆಗ್ತೀವಿ ಅಂತ ನಿನಗೆ ಗೊತ್ತಾಗ್ಲಿಲ್ವೇನಮ್ಮ? ನಿನ್ ಫೋನ್ ಬೇರೆ ಸ್ವಿಚ್ ಆಫ್ ಆಗಿತ್ತು. ಆಮೇಲೆ ಅಡ್ಡವ್ರಿಗೆ ಕಾಲ್ ಮಾಡಿದಾಗ ನೀನು ಅಲ್ಲಿಗೆ ಹೋಗಿರೋ ವಿಷಯ ಗೊತ್ತಾಯ್ತು. ನೋಡಮ್ಮ, ನಿನ್ನ ಮತ್ತೆ ಚಿರು ಮಧ್ಯೆ ಏನೇ ಮನಸ್ತಾಪ ಆಗಿದ್ರು ಅದನ್ನೆಲ್ಲ ಬದಿಗಿಟ್ಟು ಚಿರು ನಿಮ್ಮ ಮನೆಗೆ ಬರ್ತಿದ್ದಾನೆ.
ಅವನು ಬಂದ ತಕ್ಷಣ ಏನು ಮಾತಾಡದೆ ಅವನ ಜೊತೆ ಸೀದಾ ಬಂದ್ಬಿಡು. ಏನಿಲ್ಲದೆ ಈ ಮನೆಯಲ್ಲಿ ಖುಷಿ ನೆಮ್ಮದಿ ಯಾವುದೂ ಇಲ್ಲಮ್ಮ. ನೀನೇ ಅಮ್ಮ ಈ ಮನೆ ಬೆಳಕು. ನೀನು ನಮ್ಮಿಂದ ದೂರ ಆಗಿ ಆ ಮನೆಗೆ ಹೋಗ್ಬಿಟ್ರೆ ಈ ಮನೆಯಲ್ಲಿ ಕತ್ಲು ಕವಿದ್ಬಿಡುತ್ತೆ ಅಮ್ಮ. ನೋಡು, ಚಿರುಗೆ ನಾನು ಹೇಳಿದ್ದೀನಿ, ಅವಳ ಜೊತೆ ಏನೂ ಮಾತಾಡದೆ ಸೀದಾ ಅವಳನ್ನ ಮನೆ ಕರ್ಕೊಂಬ ಅಂತ. ಅವನು ಈಗಾಗಲೇ ಹೊರಟಿದ್ದಾನೆ, ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾನೆ. ನೋಡು, ನಿನಗೋಸ್ಕರ ನಾವು ಇಲ್ಲಿ ಕಾಯ್ತಾ ಇರ್ತೀವಿ. ತಡ ಮಾಡಬೇಡ. ಭಾಸ್ಕರ್, ಮೆಟೀರಿಯಲ್ಸ್ ಎಲ್ಲ ಯಾವ ಡೆಲಿವರಿ ಕೊಡ್ತಾರಂತೆ? 1 hour ಮುಂಚೆ ಆಲ್ರೆಡಿ ಆಗೋಗಿದೆಯಲ್ಲ ಡೆಲಿವರಿ. ಇನ್ನು ಬೇಕು ಅಂದ್ರೆ ಕೇಳ್ತೀವಿ ಅಂತ ಹೇಳಿದ್ದಾರೆ. ಎಷ್ಟು ಬಂತು ಅದನ್ನೆಲ್ಲ ಎಂಟ್ರಿ ಮಾಡ್ಕೊಡ್ತೀಯ ತಾನೆ? ನೋಡಿ ಇಲ್ಲಿದೆ. ಬಾ, ಸ್ವಲ್ಪ ಮಾತಾಡ್ಬೇಕಿತ್ತು. ಬಿಸ್ನೆಸ್ ಬಗ್ಗೆ ಮಾತಾಡ್ತಿದೀವಲ್ಲೋ, ಈಗಲೇ ಮಾತಾಡ್ಬೇಕಾ? ಅರ್ಜೆಂಟಾ? ಸ್ವಲ್ಪ ಇಂಪಾರ್ಟೆಂಟ್ ವಿಷಯ. ಏನೋ ಮಾತಾಡ್ಬೇಕಂತ ನೋಡೋಣ. ಏನಪ್ಪ ಅದು? ಒಬ್ರು ನಮ್ಮ ಜೊತೆ ಇಲ್ಲ ಅಂದ್ರು ಪದೇ ಪದೇ ಕಾಣಿಸ್ಕೋತಿದ್ದಾರೆ ಅಂದ್ರೆ ಏನರ್ಥ? ಏನ್ ಹೇಳ್ತಿದ್ಯೋ? ಯಾರು ಕಾಣಿಸ್ಕೊಡ್ತಿದ್ದಾರೆ? ಕನ್ಸಾ, ಭ್ರಮೇನಾ, ಏನು? ಇದೆಲ್ಲ ಯಾಕೆ ಚಿಕ್ಕಪ್ಪ? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಪ್ರೀತಿ ಗೀತಿ ಇತ್ಯಾದಿ ಅಂತೆಲ್ಲ ಹೇಳ್ಬೇಡಿ. ನಾನ್ ಯಾಕೋ ಸಿನಿಮಾ ಟೈಟಲ್ ಹೇಳಿ? ಲವ್ ಕನ್ಫರ್ಮೇಶನ್ ಆಗಕ್ಕೆ 3 ವಿಷಯ ಕನ್ಫರ್ಮ್ ಮಾಡ್ಬೇಕು. ಮೊದಲನೇದು, ತಾವ್ ಇಷ್ಟಪಡೋರ್ಗೆ ಏನೇ ಕಷ್ಟ ಬಂದ್ರು ಅವ್ರ ಜೊತೆ ನಿಂತ್ಕೊಳ್ಳೋದು. ಎರಡನೇದು, ನೀನ್ ಅವ್ರ ಜೊತೆಲಿದ್ದಾಗ ನಿನ್ ಬೇರೆ ಪರ್ಸನಾಲಿಟಿ ಎಲ್ಲ ಆಚೆ ಬರುತ್ತೆ. ಮೂರನೇದು? ಅಣ್ಣ, ಮೂರನೇದು ಗೊತ್ತಾಗ್ತಿಲ್ವೇ? ಮೂರನೇದೇನು ಹೇಳಿ ಚಿಕ್ಕಪ್ಪ? ಅದು ನೀವಿಬ್ರು ಎಷ್ಟೇ ಜಗಳ ಆಡಿದ್ರು ಒಬ್ರನ್ನೊಬ್ಬರನ್ನ ಬಿಟ್ಕೊಡಲ್ಲ. ಚಿರು, ಭಾಸ್ಕರ್ ಇಷ್ಟೊತ್ತು ಹೇಳಿದ್ದು ನಿನಗೇನಾದ್ರೂ ಅನುಭವ ಆಗ್ತಿದ್ಯಾ? ಅಂದ್ರೆ ನಿನಗೆ ಲವ್ ಆಗಿದ್ಯಾ?